ರಾಜ್ಯಾದ್ಯಂತ ಜಂಗಲ್ ಮಂಗಲ್ ಅಬ್ಬರಿಸಿ ಬೊಬ್ಬರಿತಾ ಇದೆ. ಜುಲೈ 4ರಂದು ರಿಲೀಸ್ ಆಗಿರ್ತಕ್ಕಂಥ ಈ ಚಿತ್ರದ ಬಗ್ಗೆ ನಾಯಕ ನಟಿ ಹರ್ಷಿತಾ ಅವರಿದ್ದಾರೆ. ಬನ್ನಿ ಮೇಡಮ್, ಏನಿದೆ ಜಂಗಲ್ ಮಂಗಲ್? ನಮಸ್ತೆ ನಮಸ್ತೆ ಎಲ್ರಿಗೂ. ಜಂಗಲ್ ಮಂಗಲ್ ನೀವು ಸಿನಿಮಾ ನೋಡಿದರೆ ಗೊತ್ತಿರುತ್ತೆ. ಜಂಗಲ್ ಅಂದರೆ ಪೂರ ಕಾಡು, ಒಂದು ಸುಂದರವಾದಂಥ ಕಾಡನ್ನ ನಾವು ನಿಮಗೆ ತೋರಿಸ್ತೀವಿ. ಮಂಗಲ್ ಅಂದರೆ ಅಲ್ಲಿ ಏನೋ ಒಂದು ಮಂಗಳಕರ ಕಾರ್ಯ ನಡೆಯುತ್ತೆ, ಅದು ಏನು ಅನ್ನೋದು ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಈ ಕೋವಿಡ್ ಟೈಮ್ಗೂ ಈ ಜಂಗಲ್ ಮಂಗಲ್ಗೂ ಸಿಕ್ಕಾಬಟ್ಟೆ ಕನೆಕ್ಟ್ ಇದೆಯಂತೆ, ಏನು ಮೇಡಮ್ ಇದು? ಅದೇ ಕೋವಿಡ್ ಟೈಮಲ್ಲಿ ನಡೆಯುವಂಥ ಘಟನೆ ಅಂದರೆ ಎಲ್ಲ ಕಡೆ ಲಾಕ್ಡೌನ್ ಆದಾಗ. ಸೊ ಅಲ್ಲಿ ಹೆಂಗೆ ಈಗ ನಿಮಗೆ ಲವರ್ ಇರ್ತಾರೆ, ಎಷ್ಟೊಂದು ದಿನ ಆಗಿತ್ತು ಮೀಟ್ ಮಾಡಿ, ಇಲ್ವಾ? ಪಕ್ಕ ಇಲ್ವಾ? ಓಕೆ, ಮೀಟ್ ಮಾಡಿ ತುಂಬ ದಿನ ಆಗಿರುತ್ತೆ. ಸೊ ಮೀಟ್ ಮಾಡಬೇಕು ಅಂತ ಹೋಗ್ತಾರೆ ಈ ಲಾಕ್ಡೌನಲ್ಲಿ. ಅವಾಗ ಅವರು ಒಂದು ಲಾಕ್ ಆದರೆ ನೀವು ಸಿನಿಮಾನೇ ನೋಡಬೇಕಾಗುತ್ತೆ, ಜಾಸ್ತಿ ಹೇಳೋಂಗಿಲ್ಲ. ಚಿತ್ರೀಕರಣದ ಸಮಯ ಹೇಗಿತ್ತು, ಎಲ್ಲೆಲ್ಲೆಲ್ಲ ಶೂಟ್ ಆಗಿದೆ ಚಿತ್ರ ಅನ್ನುವಂಥದ್ದು? ಅದೇ ನಮ್ಮ ಡೈರೆಕ್ಟ್ರು ಮೆನ್ಷನ್ ಮಾಡಿದ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು 10 ಕಿಲೋಮೀಟರ್ಸ್ ಇರುವಂಥ ಕಾಡಲ್ಲಿ ಇದು ಶೂಟ್ ಆಗಿದ್ದು. ಚಿತ್ರೀಕರಣ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗಂತೂ, ನಾನು ಬೆಂಗಳೂರು ಹುಡುಗಿ, ನಾನು ಮೊದಲನೇ ಸಲ ಆ ಕಡೆದೆಲ್ಲ ಕಾಡು ಗೀಡು ಮೀನು ಈ ಥರದ್ದೆಲ್ಲ ಮೊದಲನೇ ಸಲ ನನಗೆ. ತುಂಬ ಅದ್ಭುತವಾಗಿತ್ತು ಜರ್ನಿ. ಅದು ನಾನು ಯಾವಾಗಲೂ ನನ್ನ ಲೈಫ್ ಟೈಮ್ ಉಳ್ಕೊಳ್ಳುವಂಥ ಜರ್ನಿ ಅದು. ಈ ಚಿತ್ರದ ಶೂಟಿಂಗ್ ವೇಳೆ ಸಿಕ್ಕಾಬಟ್ಟೆ ತರಲೆ ಮಾಡ್ತಿದ್ರಂತೆ, ಕ್ವಾಟ್ಲೆ ಕೊಡ್ತಿದ್ದಂತೆ ಎಲ್ಲರಿಗೂ, ನಿಜನಾ? ಕ್ವಾಟ್ಲೆ ಅಂತಲ್ಲ, ಅದು ನನಗೆ ಹೊಸದಲ್ವಾ. ಸೊ ನಾನು ಕ್ವಶನ್ಸ್ ಕೇಳ್ತಿದ್ದೆ, ಇದೇನು ಅಂತ. ಅವ್ರೇನು ಮಾಡ್ತಿದ್ರು, ಸುಮ್ಮನೆ ಬೇಕು ಅಂತ ಏನೇನೋ ಹೇಳೋದು. ಈಗ ಗೇರಣ್ಣ ನೋಡಿಬಿಟ್ರೆ ಇದೇನಿದು ಅಂತಂದರೆ ಅದಕ್ಕೆ ಬೇರೆ ಏನೋ ಹೇಳ್ಬಿಡೋದು. ಆಮೇಲೆ ಇದು ಅದರಲ್ಲೇ ಕ್ಯಾಶು ಬರೋದು, ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಸೊ ಅದೆಲ್ಲ ನನಗೆ ಹೊಸದಲ್ವಾ. ಸೊ ಅದನ್ನು ಇವರೆಲ್ಲ ಆಡ್ಕೊಳ್ಳೋರು, ಕಾಲೆಳೆಯೋರು. ಸೊ ಈ ಥರದ್ದೆಲ್ಲ ತುಂಬ ಮಜಾ ಮಾಡಿಕೊಂಡು, ಅಂದರೆ ಕಷ್ಟ ಆಗ್ತಿತ್ತು ನಮಗೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಿ, ಅಲ್ಲಿ ರೆಡಿಯಾಗಿ ಮತ್ತು ಇನ್ನೊಂದು ಪ್ಲೇಸ್ಗೆ ಹೋಗಿ ಮತ್ತು ಅಲ್ಲಿಂದ ನಡ್ಕೊಂಡು ಹೋಗೋದು. ಸೊ ಈ ಥರ ನಮಗೆ ಲೊಕೇಶನ್ ಹಂಟ್ ಥರ ಆಗ್ತಿತ್ತು. ಬಟ್ ಅದರಲ್ಲೇ ಮಜಾ ಮಾಡಿಕೊಂಡು ನಗಾಡ್ಕೊಂಡು, ಆ ಕಷ್ಟದಲ್ಲೇ ಎಲ್ಲರೂ ತುಂಬ ಇಷ್ಟಪಟ್ಟು ನಗಾಡ್ಕೊಂಡು ಕೆಲಸ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ಹೇಳಿದ್ದೆ, ಮುಂದೆ ನಾನು ಏನೇ ಪ್ರಾಜೆಕ್ಟ್ ಮಾಡಿದ್ರು ಏನೇ ಆದರೂ ಇದೊಂದು ಜರ್ನಿ ಇದೆಯಲ್ಲ ಜಂಗಲ್ ಮಂಗಲು, ಅದು ಯಾವಾಗಲೂ ಮನಸ್ಸಲ್ಲಿ ಉಳಿಯುವಂಥದ್ದು. ನಿಮ್ಮದು ಇದೇ ಮೊದಲನೇ ಸಿನಿಮಾನ ಅಥವಾ ಹಿಂದೆ ಯಾವುದಾದ್ರೂ ಸಿನಿಮಾ ಮಾಡಿದ್ರಾ, ಹೇಗೆ? ಇಲ್ಲ, ಅಂದರೆ ಫುಲ್ ಫ್ಲೆಡ್ಜಲ್ಲಿ ನಟಿಯಾಗಿ ನನ್ನ ಮೊದಲನೇ ಸಿನಿಮಾ. ನಾನು ಯಾವುದೇ ಥರದ ಅಂದರೆ ಆ್ಯಕ್ಟಿಂಗ್ ಕ್ಲಾಸಸ್ಗಾಗಲಿ ಥಿಯೇಟ್ರಾಗಲಿ ನಾನು ಮಾಡಿಲ್ಲ. ನಂಗೆ ಆಸೆ ಇದೆ ಮಾಡಬೇಕು ಅಂತ, ಬಟ್ ಮಾಡಲಿಲ್ಲ. ನನಗಷ್ಟು ಮನೇಲೂ ಸಪೋರ್ಟ್ ಇರಲಿಲ್ಲ. ಹಾಗಾಗಿ ನಾನು IT ವರ್ಕ್ ಮಾಡ್ತಿದ್ದೆ. ನಾನು ಚಿಕ್ಕದ್ರಿಂದನೂ TV ನೋಡ್ಕೊಂಡು ಬೆಳೆದಿರೋದ್ರಿಂದ ನಾನು ಯಾವಾಗಲೂ ಎಕ್ಸ್ಪ್ರೆಷನ್ಸ್ನ ಕ್ಯಾಪ್ಚರ್ ಮಾಡ್ತಿದ್ದೆ. ಇವ್ರು ಇಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರಲ್ಲ, ಇಲ್ಲಿ ನಾನು ಆಡಿಯನ್ಸ್ ಆಗಿಯೇ ನಾನು ಸಿನಿಮಾ ನೋಡಿದ್ದು. ನಾನು ಸಿನಿಮಾ ನೋಡಿರಲಿಲ್ಲ. ಪುತ್ತೂರಲ್ಲಿ ಮೊದಲನೇ ಪ್ರೀಮಿಯರ್ ಆದಾಗಲೇ ನಾನು ಸಿನಿಮಾ ನೋಡಿದ್ದು. ಆಗಲೇ ನಂಗೆ ಸಖತ್ ಖುಷಿ ಆಯಿತು. ಆ್ಯಂಡ್ ಹಾಗೆ ಹೋಗ್ತಾ ಒಂದು ಎಪಿಸೋಡ್ಗಳು ಬರುತ್ತೆ, ಕ್ರೈಮ್ ಎಪಿಸೋಡ್ಗಳು, ಸೀರಿಯಲ್ ಥರ. ಸೊ ಅದರಲ್ಲಿ ಫಸ್ಟ್ ಟೈಮು 1-2 ಎಪಿಸೋಡ್ ಮಾಡಿದೆ. ಆಮೇಲೆ ಒಂದು ಕನ್ನಡತಿ ಅನ್ನೋ ಒಂದು ಸೀರಿಯಲಲ್ಲಿ ಒಂದು 15 ಡೇಸ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು. ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ಅದೊಂದು 50 ಡೇಸ್ ಆಯಿತು. ಅಂದರೆ ಈ ವರ್ಕ್ ಫ್ರಮ್ ಕೊರೋನಾ ಯಾರಿಗೆ ಎಷ್ಟು ಇದಾಯಿತೋ ಗೊತ್ತಿಲ್ಲ, ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಕೊರೋನಾಯಿಂದ ವರ್ಕ್ ಫ್ರಮ್ ಹೋಮ್ ಶುರು ಆಯಿತು. ಆಗ ನಾನೇನು ಮಾಡಿದೆ, ಈ ಆಡಿಷನ್ ಈ ಥರ ಫೋಟೋಸ್ ಕಳ್ಸೋಕ್ಕೆ ಈ ಥರದ್ದೆಲ್ಲ ಶುರು ಮಾಡಿದೆ. ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ಮತ್ತು ಗಜಾನನ ಆ್ಯಂಡ್ ಗ್ಯಾಂಗ್ ಅಂತ ಹೇಳಿ ಒಂದು ಸಿನಿಮಾ, ಅದರಲ್ಲಿ ಒಂದು ಪುಟ್ಟ ಪಾತ್ರ, ಅದನ್ನು ಅಭಿ ಸರ್ ಆಡಿಷನ್ಸ್ ಹಾಕಿದ್ರು, ಅಭಿಷೇಕ್ ಶೆಟ್ಟಿ ಸರ್, ಅಲ್ಲಿ ಮಾಡಿದೆ. ಅದಾದಮೇಲೆ ಈ ಸಿನಿಮಾ. ಬಟ್ ಅದು ಐ ಥಿಂಕ್ ಇನ್ನೂ ರಿಲೀಸ್ ಆಗಿತ್ತಾ ಇಲ್ವಾ, ರಿಲೀಸ್ ಟೈಮ್ಗೆ ಓಡಾಡ್ತಿದ್ರು. ಆವಾಗ ಇದೊಂದು ಆಫರ್ ನಂಗೆ ಬಂದಿದ್ದು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ನಾನು ಚೂಡಿದಾರಲ್ಲಿ. ಸೊ ಆಗ ನೋಡಿ ಅಪ್ರೋಚ್ ಮಾಡಿ ಆಡಿಷನ್ಗೆ ಕೊಟ್ಟೆ, ಅದು ಓಕೆ ಆಯಿತು. ಈಗ ಚಿತ್ರ ರಾಜ್ಯಾದ್ಯಂತ ತೆರೆ ಕಂಡಿದೆ, ಸಕ್ಸಸ್ ಸಂಭ್ರಮ ಆಚರಿಸ್ತಾ ಇದೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ಇದುವರೆಗೂ ಚಿತ್ರ ನೋಡಿದವರೆಲ್ಲರೂ ಎಲ್ಲೂ ಒಬ್ಬರು ಕೂಡ ನೆಗೆಟಿವ್ ಆಗಿ ಕೊಟ್ಟಿಲ್ಲ. ಅದೊಂದು ನಮಗೆ ಕಾನ್ಫಿಡೆನ್ಸು. ಆ್ಯಂಡ್ ನಾನು ಹೇಳಿದ್ನಲ್ಲ, ಈಗ ನಾನು ನಟಿ ಆಗಿರ್ಬೋದು, ಇಲ್ಲ ಆ್ಯಕ್ಟಿಂಗ್ ಇರ್ಬೋದು, ನಾನು ಚಿಕ್ಕ ವಯಸ್ಸಿಂದನೂ ಸಿನಿಮಾ ಪ್ರೇಮಿ. ನಾನು ಬಬ್ರುವಾಹನ, ರಂಗನಾಯಕಿ ಈ ಥರದ ಹಳೆಯ ಸಿನಿಮಾಗಳು ನೋಡ್ಕೊಂಡು ಬೆಳೆದವಳು. ಇವಾಗಲೂ ನನಗೆ ಕ್ವಾರ್ಟರ್ಸ್ಗಳು ರೇಗಿಸ್ತಾರೆ, ನೀನೊಂಥರ ಹಳೆ ಟೇಪ್ ರಿಕಾರ್ಡರ್ ಅಂತ ಹೇಳಿ. ಬಿಕಾಸ್ ನಂಗೆ ಹಳೆ ಸಿನಿಮಾಗಳು ತುಂಬ ಇಷ್ಟ. ನೋಡ್ಕೊಂಡು ಶನಿವಾರ ಭಾನುವಾರ ಕೂತ್ಕೊಂಡು ಆ್ಯಸ್ ಅನ್ ಆಡಿಯನ್ಸ್ ನಾನು ನೋಡುವಾಗ ಪಕ್ಕ ಇದು ನಿಮ್ಗೆ ಮೋಸ ಮಾಡಲ್ಲ, ನೀವು ಕೊಟ್ಟಿರೋ ದುಡ್ಡಿಗಂತೂ ಮೋಸ ಆಗೋಲ್ಲ. ಆ್ಯಂಡ್ ನಿಮ್ದು ಅದು 93 ಮಿನಿಟ್ಸ್ ಏನಿದೆ ಅದು ಹೇಗೆ ಹೋಗುತ್ತೆ ಅಂತಲೇ ನಿಮಗೆ ಗೊತ್ತಾಗಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಒಂದೊಂದೇ ಪೋಣಿಸಿ ಜೋಡಿಸಿರೋ ಥರ ಇದೆ ಕತೆ. ಖಂಡಿತವಾಗ್ಲೂ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿ. OTTಗೋಸ್ಕರ ಕಾಯ್ಬಿಡಿ ಪ್ಲೀಸ್, ಚಿತ್ರಮಂದಿರಕ್ಕೆ ಬಂದು ನೋಡಿ. ಆ ಫೀಲಿಂಗೇ ಬೇರೆ. ಚಿತ್ರಮಂದಿರದಲ್ಲಿ ನೋಡೋ ಫೀಲಿಂಗೇ ಬೇರೆ ಸಿನಿಮಾನ. ಸೊ ಅದನ್ನು ಮಿಸ್ ಮಾಡ್ಕೊಳ್ಳದೆ ನೋಡಿ. ಓಕೆ ಮೇಡಮ್, ಚಿತ್ರ ಇನ್ನಷ್ಟು ಯಶಸ್ಸು ಕಾಣಲಿ. ಇದಿಷ್ಟು ಚಿತ್ರದ ನಾಯಕಿ ಹರ್ಷಿಕಾ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ರಾಜ್ಯಾದ್ಯಂತ ಜಂಗಲ್ ಮಂಗಲ್ ಅಬ್ಬರಿಸಿ ಬರಿತಾ ಇದೆ. ಜುಲೈ 4ರಂದು ರಿಲೀಸ್ ಆಗಿರ್ತಕ್ಕಂಥ ಈ ಚಿತ್ರದ ಬಗ್ಗೆ ನಾಯಕ ನಟಿ ಹರ್ಷಿತಾ ಅವರಿದ್ದಾರೆ. ಬನ್ನಿ ಮೇಡಮ್, ಏನಿದೆ ಜಂಗಲ್ ಮಂಗಲ್? ನಮಸ್ತೆ ನಮಸ್ತೆ ಎಲ್ರಿಗೂ. ಜಂಗಲ್ ಮಂಗಲ್ ನೀವು ಸಿನಿಮಾ ನೋಡಿದರೆ ಗೊತ್ತಿರುತ್ತೆ. ಜಂಗಲ್ ಅಂದರೆ ಪೂರ ಕಾಡು, ಒಂದು ಸುಂದರವಾದಂಥ ಕಾಡನ್ನ ನಾವು ನಿಮಗೆ ತೋರಿಸ್ತೀವಿ. ಮಂಗಲ್ ಅಂದರೆ ಅಲ್ಲಿ ಏನೋ ಒಂದು ಮಂಗಳಕರ ಕಾರ್ಯ ನಡೆಯುತ್ತೆ, ಅದು ಏನು ಅನ್ನೋದು ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಈ ಕೋವಿಡ್ ಟೈಮ್ಗೂ ಈ ಜಂಗಲ್ ಮಂಗಲ್ಗೂ ಸಿಕ್ಕಾಪಟ್ಟೆ ಕನೆಕ್ಟ್ ಇದೆಯಂತೆ, ಏನು ಮೇಡಮ್ ಇದು? ಅದೇ ಕೋವಿಡ್ ಟೈಮಲ್ಲಿ ನಡೆಯುವಂಥ ಘಟನೆ ಅಂದರೆ ಎಲ್ಲ ಕಡೆ ಲಾಕ್ಡೌನ್ ಆದಾಗ, ಸೊ ಅಲ್ಲಿ ಹೆಂಗೆ ಈಗ ನಿಮಗೆ ಲವರ್ ಇರ್ತಾರೆ, ಎಷ್ಟೊಂದು ದಿನ ಆಗಿತ್ತು ಮೀಟ್ ಮಾಡಿ, ಇಲ್ವಾ? ಪಕ್ಕ ಇಲ್ವಾ? ಓಕೆ, ಮೀಟ್ ಮಾಡಿ ತುಂಬ ದಿನ ಆಗಿರುತ್ತೆ. ಸೊ ಮೀಟ್ ಮಾಡಬೇಕು ಅಂತ ಹೋಗ್ತಾರೆ ಈ ಲಾಕ್ಡೌನಲ್ಲಿ. ಅವಾಗ ಅವರು ಒಂದು ಲಾಕ್ ಆದರೆ ನೀವು ಸಿನಿಮಾನೇ ನೋಡಬೇಕಾಗುತ್ತೆ, ಜಾಸ್ತಿ ಹೇಳೋಂಗಿಲ್ಲ. ಚಿತ್ರೀಕರಣದ ಸಮಯ ಹೇಗಿತ್ತು, ಎಲ್ಲೆಲ್ಲೆಲ್ಲ ಶೂಟ್ ಆಗಿದೆ ಚಿತ್ರ ಅನ್ನುವಂಥದ್ದು? ಅದೇ ನಮ್ಮ ಡೈರೆಕ್ಟ್ರು ಮೆನ್ಷನ್ ಮಾಡಿದ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಂದು 10 ಕಿಲೋಮೀಟರ್ಸ್ ಇರುವಂಥ ಕಾಡಲ್ಲಿದೆ ಶೂಟ್ ಆಗಿದ್ದು. ಚಿತ್ರೀಕರಣ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗಂತೂ, ನಾನು ಬೆಂಗಳೂರು ಹುಡುಗಿ, ನಾನು ಮೊದಲನೇ ಸಲ ಆ ಕಡೆದೆಲ್ಲ ಕಾಡು ಗೀಡು ಮೀನು ಈ ಥರದ್ದೆಲ್ಲ ಮೊದಲನೇ ಸಲ ನನಗೆ. ತುಂಬ ಅದ್ಭುತವಾಗಿತ್ತು ಜರ್ನಿ. ಅದು ನಾನು ಯಾವಾಗಲೂ ನನ್ನ ಲೈಫ್ ಟೈಮ್ ಉಳ್ಕೊಳ್ಳುವಂಥ ಜರ್ನಿ ಅದು. ಈ ಚಿತ್ರದ ಶೂಟಿಂಗ್ ವೇಳೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ರಂತೆ, ಕ್ವಾಟ್ಲೆ ಕೊಡ್ತಿದ್ದಂತೆ ಎಲ್ಲರಿಗೂ, ನಿಜನಾ? ಕ್ವಾಟ್ಲೆ ಅಂತಲ್ಲ, ಅದು ನನಗೆ ಹೊಸದಲ್ವಾ. ಸೊ ನಾನು ಕ್ವಶನ್ಸ್ ಕೇಳ್ತಿದ್ದೆ, ಇದೇನು ಅಂತ. ಅವ್ರೇನು ಮಾಡ್ತಿದ್ರು, ಸುಮ್ಮನೆ ಬೇಕು ಅಂತ ಏನೇನೋ ಹೇಳೋದು. ಈಗ ಗೇರಣ್ಣ ನೋಡಿಬಿಟ್ರೆ ಇದೇನಿದು ಅಂತಂದರೆ ಅದಕ್ಕೆ ಬೇರೆ ಏನೋ ಹೇಳ್ಬಿಡೋದು. ಆಮೇಲೆ ಇದು ಅದರಲ್ಲೇ ಕ್ಯಾಶು ಬರೋದು, ಅದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಸೊ ಅದೆಲ್ಲ ನನಗೆ ಹೊಸದಲ್ವಾ. ಸೊ ಅದನ್ನು ಇವರೆಲ್ಲ ಆಡ್ಕೊಳ್ಳೋರು, ಕಾಲೆಳೆಯೋರು. ಸೊ ಈ ಥರದ್ದೆಲ್ಲ ತುಂಬ ಮಜಾ ಮಾಡಿಕೊಂಡು, ಅಂದರೆ ಕಷ್ಟ ಆಗ್ತಿತ್ತು ನಮಗೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಿ, ಅಲ್ಲಿ ರೆಡಿಯಾಗಿ ಮತ್ತು ಇನ್ನೊಂದು ಪ್ಲೇಸ್ಗೆ ಹೋಗಿ ಮತ್ತು ಅಲ್ಲಿಂದ ನಡ್ಕೊಂಡು ಹೋಗೋದು. ಸೊ ಈ ಥರ ನಮಗೆ ಲೊಕೇಶನ್ ಹಂಟ್ ಥರ ಆಗ್ತಿತ್ತು. ಬಟ್ ಅದರಲ್ಲೇ ಮಜಾ ಮಾಡಿಕೊಂಡು ನಗಾಡಿಕೊಂಡು ಆ ಕಷ್ಟದಲ್ಲೇ ಎಲ್ಲರೂ ತುಂಬ ಇಷ್ಟಪಟ್ಟು ನಗಾಡಿಕೊಂಡು ಕೆಲಸ ಮಾಡಿದ್ದೀವಿ. ಸೊ ಅದಕ್ಕೆ ನಾನು ಹೇಳಿದ್ದೆ, ಮುಂದೆ ನಾನು ಏನೇ ಪ್ರಾಜೆಕ್ಟ್ ಮಾಡಿದ್ರು ಏನೇ ಆದರೂ ಇದು ಒಂದು ಜರ್ನಿ ಇದೆಯಲ್ಲ ಜಂಗಲ್ ಮಂಗಲು, ಅದು ಯಾವಾಗಲೂ ಮನಸ್ಸಲ್ಲಿ ಉಳಿಯುವಂಥದ್ದು. ನಿಮ್ಮದು ಇದೇ ಮೊದಲನೇ ಸಿನಿಮಾನ ಅಥವಾ ಹಿಂದೆ ಯಾವುದಾದ್ರೂ ಸಿನಿಮಾ ಮಾಡಿದ್ರಾ, ಹೇಗೆ? ಇಲ್ಲ, ಅಂದರೆ ಫುಲ್ ಫ್ಲೆಡ್ಜಲ್ಲಿ ನಟಿಯಾಗಿ ನನ್ನ ಮೊದಲನೇ ಸಿನಿಮಾ. ನಾನು ಯಾವುದೇ ಥರದ ಅಂದರೆ ಆ್ಯಕ್ಟಿಂಗ್ ಕ್ಲಾಸಸ್ಗಾಗಲಿ ಥಿಯೇಟ್ರಾಗಲಿ ನಾನು ಮಾಡಿಲ್ಲ. ನಂಗೆ ಆಸೆ ಇದೆ ಮಾಡಬೇಕು ಅಂತ, ಬಟ್ ಮಾಡಲಿಲ್ಲ. ನನಗಷ್ಟು ಮನೇಲೂ ಸಪೋರ್ಟ್ ಇರಲಿಲ್ಲ. ಹಾಗಾಗಿ ನಾನು IT ಅಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ಚಿಕ್ಕದ್ರಿಂದನೂ TV ನೋಡ್ಕೊಂಡು ಬೆಳೆದಿರೋದ್ರಿಂದ ನಾನು ಯಾವಾಗಲೂ ಎಕ್ಸ್ಪ್ರೆಷನ್ಸ್ನ ಕ್ಯಾಪ್ಚರ್ ಮಾಡ್ತಿದ್ದೆ. ಇವ್ರು ಇಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರಲ್ಲ, ಇಲ್ಲಿ ನಾನು ಆಡಿಯನ್ಸ್ ಆಗಿಯೇ ನಾನು ಸಿನಿಮಾ ನೋಡಿದ್ದು. ನಾನು ಸಿನಿಮಾ ನೋಡಿರಲಿಲ್ಲ. ಪುತ್ತೂರಲ್ಲಿ ಮೊದಲನೇ ಪ್ರೀಮಿಯರ್ ಆದಾಗಲೇ ನಾನು ಸಿನಿಮಾ ನೋಡಿದ್ದು. ಆಗಲೇ ನಂಗೆ ಸಖತ್ ಖುಷಿ ಆಯಿತು. ಆ್ಯಂಡ್ ಹಾಗೆ ಹೋಗ್ತಾ ಒಂದು ಎಪಿಸೋಡ್ಗಳು ಬರುತ್ತೆ, ಕ್ರೈಮ್ ಎಪಿಸೋಡ್ಗಳು, ಸೀರಿಯಲ್ ಥರ. ಸೊ ಅದರಲ್ಲಿ ಫಸ್ಟ್ ಟೈಮು 1-2 ಎಪಿಸೋಡ್ ಮಾಡಿದೆ. ಆಮೇಲೆ ಒಂದು ಕನ್ನಡತಿ ಅನ್ನೋ ಒಂದು ಸೀರಿಯಲಲ್ಲಿ ಒಂದು 15 ಡೇಸ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು. ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ಅದೊಂದು 50 ಡೇಸ್ ಆಯಿತು. ಅಂದರೆ ಈ ವರ್ಕ್ ಫ್ರಮ್ ಕೊರೋನಾ ಯಾರಿಗೆ ಎಷ್ಟು ಇದಾಯಿತೋ ಗೊತ್ತಿಲ್ಲ, ನನಗೆ ಪ್ಲಸ್ ಪಾಯಿಂಟ್ ಆಯಿತು. ಕೊರೋನಾಯಿಂದ ವರ್ಕ್ ಫ್ರಮ್ ಹೋಮ್ ಶುರು ಆಯಿತು. ಆಗ ನಾನೇನು ಮಾಡಿದೆ, ಈ ಆಡಿಷನ್ ಈ ಥರ ಫೋಟೋಸ್ ಕಳ್ಸೋಕ್ಕೆ ಈ ಥರದ್ದೆಲ್ಲ ಶುರು ಮಾಡಿದೆ. ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ಮತ್ತು ಗಜಾನನ ಆ್ಯಂಡ್ ಗ್ಯಾಂಗ್ ಅಂತ ಹೇಳಿ ಒಂದು ಸಿನಿಮಾ, ಅದರಲ್ಲಿ ಒಂದು ಪುಟ್ಟ ಪಾತ್ರ, ಅದನ್ನು ಅಭಿ ಸರ್ ಆಡಿಷನ್ಸ್ ಹಾಕಿದ್ರು, ಅಭಿಷೇಕ್ ಶೆಟ್ಟಿ ಸರ್, ಅಲ್ಲಿ ಮಾಡಿದೆ. ಅದಾದಮೇಲೆ ಈ ಸಿನಿಮಾ. ಬಟ್ ಅದು ಐ ಥಿಂಕ್ ಇನ್ನೂ ರಿಲೀಸ್ ಆಗಿತ್ತಾ ಇಲ್ವಾ, ರಿಲೀಸ್ ಟೈಮ್ಗೆ ಓಡಾಡ್ತಿದ್ರು. ಆವಾಗ ಇದೊಂದು ಆಫರ್ ನಂಗೆ ಬಂದಿದ್ದು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ನಾನು ಚೂಡಿದಾರಲ್ಲಿ. ಸೊ ಆಗ ನೋಡಿ ಅಪ್ರೋಚ್ ಮಾಡಿ ಆಡಿಷನ್ ಕೊಟ್ಟೆ, ಅದು ಓಕೆ ಆಯಿತು. ಈಗ ಚಿತ್ರ ರಾಜ್ಯಾದ್ಯಂತ ತೆರೆ ಕಂಡಿದೆ, ಸಕ್ಸಸ್ ಸಂಭ್ರಮ ಆಚರಿಸ್ತಾ ಇದೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ಇದುವರೆಗೂ ಚಿತ್ರ ನೋಡಿದವರೆಲ್ಲರೂ ಎಲ್ಲೂ ಒಬ್ಬರು ಕೂಡ ನೆಗೆಟಿವ್ ಆಗಿ ಕೊಟ್ಟಿಲ್ಲ. ಅದೊಂದು ನಮಗೆ ಕಾನ್ಫಿಡೆನ್ಸು. ಆ್ಯಂಡ್ ನಾನು ಹೇಳಿದ್ನಲ್ಲ, ಈಗ ನಾನು ನಟಿ ಆಗಿರ್ಬೋದು, ಇಲ್ಲ ಆ್ಯಕ್ಟಿಂಗ್ ಇರ್ಬೋದು, ನಾನು ಚಿಕ್ಕ ವಯಸ್ಸಿಂದನೂ ಸಿನಿಮಾ ಪ್ರೇಮಿ. ನಾನು ಬಬ್ರುವಾಹನ, ರಂಗನಾಯಕಿ ಈ ಥರದ ಹಳೆಯ ಸಿನಿಮಾಗಳು ನೋಡ್ಕೊಂಡು ಬೆಳೆದೋಳು. ಇವಾಗಲೂ ನನಗೆ ಕ್ವಾರ್ಟರ್ಸ್ಗಳು ರೇಗಿಸ್ತಾರೆ, ನೀನೊಂಥರ ಹಳೆ ಟೇಪ್ ರಿಕಾರ್ಡರ್ ಅಂತ ಹೇಳಿ. ಬಿಕಾಸ್ ನಂಗೆ ಹಳೆ ಸಿನಿಮಾಗಳು ತುಂಬ ಇಷ್ಟ. ನೋಡ್ಕೊಂಡು ಶನಿವಾರ ಭಾನುವಾರ ಕೂತ್ಕೊಂಡು ಆ್ಯಸ್ ಅನ್ ಆಡಿಯನ್ಸ್ ನಾನು ನೋಡುವಾಗ ಪಕ್ಕ ಇದು ನಿಮ್ಗೆ ಮೋಸ ಮಾಡಲ್ಲ, ನೀವು ಕೊಟ್ಟಿರೋ ದುಡ್ಡಿಗಂತೂ ಮೋಸ ಆಗೋಲ್ಲ. ಆ್ಯಂಡ್ ನಿಮ್ದು ಅದು 93 ಮಿನಿಟ್ಸ್ ಏನಿದೆ ಅದು ಹೇಗೆ ಹೋಗುತ್ತೆ ಅಂತಲೇ ನಿಮಗೆ ಗೊತ್ತಾಗಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಒಂದೊಂದೇ ಪೋಣಿಸಿ ಜೋಡಿಸಿರೋ ಥರ ಇದೆ ಕತೆ. ಖಂಡಿತವಾಗ್ಲೂ ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿ. OTTಗೋಸ್ಕರ ಕಾಯ್ಬಿಡಿ ಪ್ಲೀಸ್, ಚಿತ್ರಮಂದಿರಕ್ಕೆ ಬಂದು ನೋಡಿ. ಆ ಫೀಲಿಂಗೇ ಬೇರೆ. ಚಿತ್ರಮಂದಿರದಲ್ಲಿ ನೋಡೋ ಫೀಲಿಂಗೇ ಬೇರೆ ಸಿನಿಮಾನ. ಸೊ ಅದನ್ನು ಮಿಸ್ ಮಾಡ್ಕೊಳ್ಳದೆ ನೋಡಿ. ಓಕೆ ಮೇಡಮ್, ಚಿತ್ರ ಇನ್ನಷ್ಟು ಯಶಸ್ಸು ಕಾಣಲಿ. ಇದಿಷ್ಟು ಚಿತ್ರದ ನಾಯಕಿ ಹರ್ಷಿಕಾ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.